ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು 8ನೇ ತರಗತಿಯ ಮೊದಲ ಪಾಠವಾದಂಥ ಮಗ್ಗದ ಸಾಹೇಬ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಇದು ನನ್ನ ಮೊದಲನೇ ವಿಡಿಯೋ ಆಗಿದ್ದು, ಇದರಲ್ಲಿ ಯಾವುದೇ ರೀತಿಯ ತಪ್ಪುಗಳು ಕಂಡು ಬಂದಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿ. ನಾನು ಅದನ್ನು ಸರಿಪಡಿಸಿಕೊಂಡು ಮುಂದಿನ ಒಂದು ಪಾಠದಲ್ಲಿ ಅದನ್ನು ಸರಿಪಡಿಸ್ಕೊತೀನಿ. ಹಾಗಾದರೆ ಇವತ್ತಿನ ದಿನ ನಾವು 1ನೇ ಪಾಠವಾದಂಥ ಮಗ್ಗದ ಸಾಹೇಬ, ಈ ಮಗ್ಗದ ಸಾಹೇಬನ ನಮ್ಗೆ ಯಾಕಿಟ್ರು, ಇದರ ಸಂಬಂಧವಾಗಿ ಈ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾಕಿಟ್ರು ಅನ್ನೋದನ್ನ ನೋಡೋಣ. ಈ ಮಗ್ಗದ ಸಾಹೇಬವನ್ನು ಪಾಠವನ್ನು ಬರ್ದವ್ರು ಏನಂದ್ರೆ ಬಾಗಲೋಡಿ ದೇವರಾಯ ಅವರು. ಈ ಬಾಗಲೋಡಿ ದೇವರಾಯ ಅವರ ಬಗ್ಗೆ ನಾವು ಸ್ವಲ್ಪ ಪರಿಚಯವನ್ನ ಮಾಡ್ಕೋಣ. ಬಾಗಲೋಡಿ ದೇವರಾಯ ಅವರು 1927 ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದು, ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದವರು. ಎಲ್ಲರೂ ಪುಸ್ತಕವನ್ನು ತೆರೆದಿಟ್ಟುಕೊಳ್ಳಬೇಕು. ನಿಮ್ಮ ಮುಂದೆ ಪುಸ್ತಕವನ್ನು ತೆರೆದಿಟ್ಟುಕೊಂಡಾಗ ನಾನು ಓದುವಂಥ ಅಕ್ಷರಗಳು, ಶಬ್ದಗಳು ನಿಮಗೆ ಬಿದ್ದು ಆ ಶಬ್ದದ ಅರ್ಥ ನಿಮಗೆ ತಿಳಿಯುತ್ತೆ. ಎಲ್ಲರೂ ಪುಸ್ತಕವನ್ನು ತೆರೆರಿ. ಈಗ ಇವರು ಏನ್ ಮಾಡಿದ್ರು, ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು. ಮಾಸ್ತಿ ಹಾಗೂ ಇವರು ಸಮಕಾಲೀನವರು. ಅದಲ್ಲದೆ ಸಣ್ಣ ಕಥೆಗಳನ್ನು ಬರೆದವರು. ಅವರು ರಾಯಭಾರಿಯಾಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದವರು. ಅವರು ಕಥಾ ಸಂಕಲನಗಳೆಂದರೆ ಹುಚ್ಚು ಮುನಸಿಬ್ ಮತ್ತು ಇತರೆ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರೆ ಕಥೆಗಳು. ಬಾಗಲೋಡಿ ದೇವರಾಯ ಅವರು ಒಟ್ಟು 26 ಕಥೆಗಳನ್ನು ಬರೆದಿದ್ದಾರೆ. ಇವರು 1985ರಲ್ಲಿ ನಿಧನರಾದರು. ಈಗ ಬಾಗಲೋಡಿ ದೇವರಾಯರು ಏನ್ ಮಾಡ್ತಾರೆ ಅಂದ್ರೆ 1927ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಜನಿಸ್ತಾರೆ. ಯಾವಾಗ? 1927ರಲ್ಲಿ. ಇವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಇವರು ಮಂಗಳೂರಿನ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಆಂಗ್ಲ ಭಾಷೆಯ ಪ್ರಾಧ್ಯಾಪಕರ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು. ಏನ್ರಿ, ಆ ಕಾಲದಲ್ಲಿ ಇವರು ಏನ್ ಮಾಡಿದ್ರು, IAS UPSC ನಡೆಸುವಂತಹ IAS ಪರೀಕ್ಷೆಯಲ್ಲಿ ಇವರು ಪಾಸ್ ಆಗಿ ತೇರ್ಗಡೆ ಹೊಂದಿ ಇವರು ವಿದೇಶಿ ಸೇವೆಗೆ ಆಯ್ಕೆ ಆಗಿರ್ತಾರೆ. ಮತ್ತೆ ಮಾಸ್ತಿ ಹಾಗೂ ಇವರು ಸಮಕಾಲೀನವರು. ಏನ್ರಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಲ್ಲ, ಅವರು ಮತ್ತು ಇವರು ಒಂದೇ ಸಮಕಾಲೀನಲ್ಲಿ ಇವರು ಇದ್ರು ಅಂತ ಹೇಳ್ತಾರೆ. ಹಾಗೆ ಅದಲ್ಲದೆ ತನ್ನ ಸಣ್ಣ ಕಥೆಗಳನ್ನು ಇವರು ಬರೆದ್ರು. ಸಣ್ಣ ಕಥೆಗಳು ಅಂದ್ರೆ ಚಿಕ್ಕ ಚಿಕ್ಕ ಕಥೆಗಳನ್ನು ಸಹ ಇವರು ಬರೆದಿದ್ದಾರ ಅಂತ ಹೇಳ್ಬಹುದು. ಅವರು ರಾಯಭಾರಿಯಾಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರ. ಎಲ್ಲಲ್ರಿ, ಇಟಲಿ ಆಗಿರ್ಬೋದು, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಇಂತಹ ಅನೇಕ ದೇಶಗಳಲ್ಲಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಇವರು ಒಂದು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರು ಅನೇಕ ರೀತಿಯ ಕಥಾ ಸಂಕಲನಗಳನ್ನು ಬರೆದಾರ. ಹುಚ್ಚು ಮುನಸೀಬ್ ಇತರೆ ಕಥೆಗಳು, ಹುಚ್ಚು ಮುನಸೀಬ್ ಮತ್ತು ಇತರೆ ಕಥೆಗಳು. ಆಮೇಲೆ ಆರಾಧನಾ ಅನ್ನೋದು ಒಂದು ಕಥೆಯನ್ನ ಬರೆದಾರ. ಆಮೇಲೆ ರುದ್ರಪ್ಪನ ರೌದ್ರ ಮತ್ತು ಇತರೆ ಕಥೆಗಳನ್ನ ಇವರು ಬರೆದಿದ್ದಾರೆ. ಬಾಗಲೋಡಿ ದೇವರಾಯ ಅವರು ಒಟ್ಟು 26 ಕಥೆಗಳನ್ನ ಬರೆದಿದ್ದಾರೆ. ಎಷ್ಟೇ? 26 ಕಥೆಗಳನ್ನ ಇಲ್ಲಿ ಬಾಗಲೋಡಿ ದೇವರವರು ಬರೆದಿದ್ದಾರೆ. ಇವರು 1985ರಲ್ಲಿ ನಿಧನ ಆಗ್ತಾರ. ಇವರು ಹುಟ್ಟಿದವರಿ 1927ರಲ್ಲಿ ಹುಟ್ಟಿ ಇವರು 1985ರಲ್ಲಿ ನಿಧನರಾಗ್ತಾರ. ಹಾಗಾದ್ರೆ ಈ ಪಾಠವನ್ನ ನಮ್ಗೆ ಯಾಕೆ ಇಟ್ಟಿದ್ದಾರ? 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾಕೆ ಇಟ್ಟಿದ್ದಾರ? ಈ ಒಂದು ಪಾಠಕ್ಕೆ ಆಶಯ ಇರ್ತದಲ್ಲ, ಆ ಆಶಯವನ್ನ ನಾವು ನೋಡೋಣ ಬನ್ರಿ. ಪ್ರಕೃತ ಗದ್ಯ ಭಾಗ ಧಾರ್ಮಿಕ ಸಹಿಷ್ಣುತೆ, ಗುಡಿ ಕೈಗಾರಿಕೆಗಳ ವಿನಾಶಕ್ಕೆ ಕಾರಣವಾದ ಅಂಶ, ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣ, ಮಕ್ಕಳ ಆಸಕ್ತಿಗೆ ಪೂರಕವಾದ ಶಿಕ್ಷಣ ನೀಡುವುದು, ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ಮೊದಲಾದ ಮಹತ್ವದ ಅಂಶವನ್ನು ಒಳಗೊಂಡಿದೆ. ತಂದೆ ಮಗನಿಗಿದ್ದ ಮಗ್ಗದ ಬಗೆಗಿನ ಒಲವಿಗೆ ವಿರೋಧ ವ್ಯಕ್ತಪಡಿಸಿದರು. ಇದರಿಂದ ಮನನೊಂದ ಮಗ ತನ್ನ ಮಾರ್ಗವನ್ನು ಸ್ವತಂತ್ರವಾಗಿ ಕಂಡುಕೊಂಡ ಆಶಯವನ್ನು ಹೊಂದಿದೆ ಈ ಪದ್ಯ ಭಾಗ. ಏನ್ರಿ, ಪ್ರಕೃತ ಈ ಗದ್ಯ ಭಾಗ ಏನ್ ಹೇಳ್ತಂದ್ರ ಧಾರ್ಮಿಕ ಸಹಿಷ್ಣುತೆ ಮತ್ತು ಗುಡಿ ಕೈಗಾರಿಕೆಗಳ ವಿನಾಶಕ್ಕೆ ಕಾರಣವಾದ ಅಂಶ, ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣ,
ಮಕ್ಕಳ ಆಸಕ್ತಿಗೆ ಪೂರಕವಾದ ಶಿಕ್ಷಣ ನೀಡುವುದು. ಏನ್ರಿ, ಧರ್ಮದ ಸಹಿಷ್ಣುತೆಯನ್ನ ಹೇಳ್ತೈತಿ. ಹಾಗೆ ಗುಡಿ ಕೈಗಾರಿಕೆಗಳು ವಿನಾಶದ ಅಂಚಿನಲ್ಲಿ ಇದಾವ ಅನ್ನೋದನ್ನ ಹೇಳ್ತೈತಿ. ಆನಂತರ ಶಾಲೆಯಲ್ಲಿ ಔದ್ಯೋಗಿಕ ಶಿಕ್ಷಣದ ಬಗ್ಗೆ ಹೇಳ್ತೈತಿ ಮತ್ತು ಮಕ್ಕಳಿಗೆ ಆಸಕ್ತಿ ಪೂರ್ವಕವಾದ ಶಿಕ್ಷಣವನ್ನು ನೀಡಬೇಕು ಅನ್ನೋದನ್ನ, ಆಮೇಲೆ ಸ್ವಯಂ ಉದ್ಯೋಗದ ಪ್ರೇರಣೆಯನ್ನ ಇಲ್ಲಿ ಈ ಒಂದು ಪಾಠದ ಮಹತ್ವ ಆಗೈತಿ. ಮತ್ತು ತಂದೆ ಮಗನಿಗಿದ್ದ ಮಗ್ಗದ ಹವ್ಯಾಸವನ್ನ, ಒಲವನ್ನ ವಿರೋಧ ಮಾಡಿದ ರೀತಿಯನ್ನ ಇಲ್ಲಿ ವ್ಯಕ್ತಪಡಿಸ್ತಾರ. ಇದರಿಂದ ಮಗ ಮನನೊಂದು ಇವನು ತನ್ನ ಮಾರ್ಗವನ್ನೇ ಬದಲಿಸಿ ಸ್ವತಂತ್ರವಾಗಿ ಕಂಡುಕೊಂಡು ಇವನು ಕಂಡುಕೊಂಡಂತ ಆಶೆಯನ್ನ ಈ ಒಂದು ಪದ್ಯ ಭಾಗದಲ್ಲಿ ಹೇಳಲಾಗಿದೆ. ಈಗ ಈ ಒಂದು ಪದಗಳ ಅರ್ಥವನ್ನ ನೋಡೋಣ. ಇಲ್ಲಿ ಅಭಿಷ್ಟೆ, ಅಭಿಷ್ಟೆ ಅಂದ್ರೆ ಏನ್ರಿ? ಅಭಿಷ್ಟೆ ಅಂದ್ರ ಬಯಸಿದ್ದು. ಅಚ್ಛಾದಿತ, ಅಚ್ಛಾದಿತ ಅಂದ್ರ ಮುಚ್ಚಲ್ಪಟ್ಟ. ಅಧಿಪತ್ಯ, ಅಧಿಪತ್ಯ ಅಂದ್ರ ಯಜಮಾನಿಕೆ. ಆಮೇಲೆ ಕಳೆಬರಹ, ಕಳೆಬರಹ ಅಂದ್ರ ಮೃತದೇಹ, ಶರೀರ, ಇನ್ನಿತರೆ. ಗಣಿಸದೆ, ಗಣಿಸದೆ ಅಂದ್ರ ಲೆಕ್ಕಿಸದೆ. ಆನಂತರ ಕೌಪ್ಯ, ಗುಟ್ಟು ಅಥವಾ ರಹಸ್ಯ. ಚಿಂದಿ, ಚೂರು. ಪರಿವರ್ತನೆ, ಬದಲಾವಣೆ. ಪ್ರಶಂಸೆ, ಹೊಗಳಿಕೆ. ವಿಕಾರಿ, ನಿರ್ಗತಿಕ. ವಿಲಾಯತಿ, ವಿದೇಶ, ಅನ್ಯದೇಶ. ಹಸನ್ಮುಖಿ, ನಗುಮುಖ ಉಳ್ಳವನು. ಇದಿಷ್ಟು ಏನ್ರಿ ಈ ಪದಗಳ ಅರ್ಥ ಆಗೈತಿ. ಈಗ ನಾವು ಪಾಠಕ್ಕೆ ಹೋಗೋಣ್ರಿ. ಎಲ್ಲರೂ ಒಂದನೇ ಪಾಠದ ಪೇಜನ್ನ ತೆಗಿರಿ. ಮಗ್ಗದ ಸಾಹೇಬ. ಬಾಗಲೂಡಿ ದೇವರಾಯ. ಪ್ರವೇಶ. ಬಹಳ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಒಂದು. ಕಥೆಯನ್ನು ಹೇಳುವುದು ಹಾಗೂ ಕೇಳುವುದು ಮಾನವನ ಹುಟ್ಟುಗುಣ. ನಮ್ಮ ಹಿರಿಯರು ನಮ್ಮ ಮಕ್ಕಳಲ್ಲಿ ಆಸಕ್ತಿ ಕೇಳಿಸಿ ಕುತೂಹಲ ಉಂಟು ಮಾಡಲು, ಮನಸ್ಸಿಗೆ ಮುದ ನೀಡಲು ಮನಸ್ಸನ್ನು ಅಳಿಸುವ ಕಥೆಗಳನ್ನು ಹೇಳುತ್ತಿದ್ದರು. ಈ ಕಥನ ಕಲೆಯು ವಿಸ್ತಾರವನ್ನು ಕೆಲವು ಸಾಹಿತಿಗಳು ವಸ್ತು, ಶೈಲಿ, ನಿರೂಪಣೆಗಳೆಲ್ಲದರಲ್ಲಿಯೂ ಪರಿಣಾಮಕಾರಿಯಾದ ಮಾರ್ಪಾಡುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನು ಪ್ರಚುರಗೊಳಿಸಿದರು. ಮತ್ತು ಸಂಕ್ಷಿಪ್ತತೆ, ವಾಸ್ತವತೆಗಳು ಇದರ ಗುಣಗಳಾಗಿವೆ. ಶಿಕ್ಷಣ, ಬದುಕಿನ ಏಳು ಬೀಳು, ಸ್ವಉದ್ಯೋಗ, ವಿಜ್ಞಾನ ಮೊದಲಾದ ಸಣ್ಣ ಕಥೆಗಳು ವಸ್ತುವಾಗಿದೆ. ಪ್ರಸ್ತುತ ಕಥೆಯಲ್ಲಿ ಬಹುಮುಖ್ಯವಾಗಿ ಇಂದು ವಿನಾಶದ ಅಂಚಿನಲ್ಲಿರುವ ಗುಡಿ ಕೈಗಾರಿಕೆಗಳಿಗೆ ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದ ಮಹತ್ವ ಸಾದರಪಡಿಸುವ ಉದ್ದೇಶವಿದೆ. ತಂದೆಯ ಆಶೆಯಂತೆ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಯುವಕನೊಬ್ಬನ ರಾಷ್ಟ್ರ ಮಟ್ಟದ ಗೌರವಾದಿಗಳಿಗೆ ಪಾತ್ರನಾಗುವುದೇ ಇಲ್ಲಿನ ಕಥಾವಸ್ತುವಾಗಿದೆ. ಇದರ ಆ ಒಂದು ಪ್ರವೇಶ ಏನಂದ್ರೆ, ಈಗಿನ ಒಂದಷ್ಟು ಜನಪ್ರಿಯ ಸಾಹಿತಿಗಳು ಕಥೆಗಳನ್ನ ಹೇಳುವುದು, ಕೇಳುವುದು ಅದು ಕುತೂಹಲಕಾರಿಯಾಗೈತಿ. ಹಾಗಾಗಿ ಅದಕ್ಕೆ ನಾವು ಕಥೆಗಳನ್ನ ಕೇಳಕತ್ರ ನಮ್ಮ ಮನಸ್ಸು ಅಳ್ತೈತಿ, ನಮ್ದು ಹಾವಭಾವ ಬದಲಾಗ್ತೈತಿ. ಕಥೆಯನ್ನ ಕೇಳುವಂತ ರೀತಿ, ನೀತಿ, ಶೈಲಿಗಳು ವಿವಿಧ ರೀತಿಯಲ್ಲಿ ಅದಾವ. ಇದನ್ನ ಇಟ್ಟುಕೊಂಡು ಅನೇಕ ಜನರು ಒಂದು ಸಾಹಿತ್ಯನ, ವಸ್ತು, ಶೈಲಿ, ನಿರೂಪಣೆಯ ಮುಖಾಂತರ, ಸಂಕ್ಷಿಪ್ತತೆಯ ಮುಖಾಂತರ ಒಂದಷ್ಟು ಕಥೆಗಳನ್ನ ಮಾರ್ಪಾಡು ಮಾಡ್ತಾರ. ಈ ಕಥೆಗಳಲ್ಲಿ ಪ್ರಕಾರ ಈ ಮಗ್ಗದ ಸಾಹೇಬದಲ್ಲಿ ಏನೈತಿ, ಈಗ ಗುಡಿ ಕೈಗಾರಿಕೆಗಳು ಅಳಿವಿನಂಚಿನಲ್ಲಿ ಬಂದು ನಿಂತಿರ್ತಾವ. ಅಂತಹ ಸಂದರ್ಭದಲ್ಲಿ ತಂದೆಯ ಆಸೆಯಂತೆ ಸರ್ಕಾರಿ ನೌಕರಿಯನ್ನ ಸೇರದ ಮಗ ಸ್ವಯಂ ಉದ್ಯೋಗವನ್ನ ಆಧರಿಸಿ ಹೋಗುವಂತ ಒಂದು ಕಥಾವಸ್ತು, ಅವನಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಕ್ಕಿರುವಂತ ಒಂದು ಕಥಾವಸ್ತು ಇದಾಗಿರ್ತದೆ. ಈಗ ನಾವು ಪಾಠವನ್ನು ಪ್ರಾರಂಭ ಮಾಡೋಣ. ಮಗ್ಗದ ಸಾಹೇಬ್ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿದೆ. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಗಳಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಅಂದ್ರೆ ಮಗ್ಗದ ಸಾಹೇಬ ಅಂದ್ರ ಅಬ್ದುಲ್ ರಹೀಂ ಸಾಹೇಬ. ಇವನ ಮಗ್ಗವನ್ನು ಮುಟ್ಟದೆ 20 ವರ್ಷಗಳಾಗಿತ್ತಂತ್ರಿ. ಯಾರ್ರಿ? ಅಬ್ದುಲ್ ರಹೀಂ ಸಾಹೇಬ. ಇವನು ಮಗ್ಗವನ್ನು ಮುಟ್ಟದೆ 20 ವರ್ಷಗಳಾಗಿತ್ತಂತ್ರಿ. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಆದರೂ ಅವನೇನ್ರಿ ಮಗ್ಗದ ಸಾಹೇಬನನ್ನು ಅಂತ ಕರೆಯುವುದನ್ನ ಒಂದು ವಾಡಿಕೆ ಮಾಡ್ಕೊಂಡಿದ್ರಂತ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ
ವ್ಯಕ್ತಿಗಳಾಗಿದ್ದರು. ಯಾರೇ ಅವರ ಒಬ್ಬ ಪೂರ್ವಜರಾದಂತ ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಇವರು ಜನಪ್ರಿಯ ವ್ಯಕ್ತಿಗಳು ಮತ್ತು ಧನವಂತ ವ್ಯಕ್ತಿಗಳು, ಶ್ರೀಮಂತರು ಆಗಿದ್ದರಂತ. ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನಗಳನ್ನು ಸಹ ಕಟ್ಟಿಸಿದ್ದರು. ಇವ್ರೇನ್ರಿ ಮಸೀದಿಗಳನ್ನಷ್ಟೇ ಅಲ್ಲ ದೇವಸ್ಥಾನಗಳನ್ನು ಸಹ ಇವರು ಕಟ್ಟಿಸಿಕೊಟ್ಟಿದ್ರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಅಂದ್ರೆ ಈ ಸಂಪ್ರದಾಯ ಬೆಳಕೊಂತ ಬಂದ ಈಗಿರುವಂತ ಪ್ರಸ್ತುತ ದಿನವಾಗಲಿರುವಂತ ಅವರ ಮನೆಯ ಹಿರಿಯರಿಗೆ ಏನ್ರಿ ಅಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕೈತಿ ಅಂತ ಹೇಳ್ತಾರೆ. ಇಲ್ಲಿ ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವಗಳು ಇದ್ದವು ಎಂದು ತಿಳಿಯಬಹುದು. ಉದಾಹರಣೆಗೆ ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ಏನ್ರಿ ಇಂತಹ ಸಂಪ್ರದಾಯಗಳ ಪದ್ಧತಿಗಳು ಇನ್ನೂ ಜಾರಿಯಲ್ಲಿದ್ದಾವ. ಅಂದ್ರೆ ಇಂತಹ ಸಂಪ್ರದಾಯ ಕರ್ನಾಟಕದಲ್ಲಿ ಇನ್ನೂ ಜಾರಿಯಲ್ಲಿದ್ದಾವ. ಪೂರ್ವಜರು ಎಂತಹ ಘನತೆ ಸದಾಚಾರ ಸದ್ಭಾವಗಳನ್ನ ಇಟ್ಕೊಂಡಿದ್ರು ಅಂತ ಇಲ್ಲಿ ತಿಳಿಸ್ತೈತಿ. ಯಾಕಂದ್ರೆ ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಅವರ ಘನತೆ ಸದ್ಭಾವ ವಿಚಾರಗಳು ಇಷ್ಟರ ಮಟ್ಟಿಗೆ ಆಳವಾಗಿ ಬೆಳೆದಿದ್ದಾವ ಅನ್ನೋದನ್ನ ಇಲ್ಲಿ ನೋಡಬಹುದು. ಆನಂತರ ಇವರು ಒಂದು ಲೇಖಕರ ಒಂದು ಉದಾಹರಣೆ ಮುಖಾಂತರ ಹೇಳ್ತಾರ. ಏನಂದ್ರೆ ಅವರ ಹುಟ್ಟೂರಿನ ಪಕ್ಕದಲ್ಲಿ ಒಂದು ಮುಸಲ್ಮಾನರ ವಸತಿ ಐತಂತ. ಅಲ್ಲಿ ಅದರ ಒಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವ ಕಾಲದಲ್ಲಿ ನಮ್ಮ ಮನೆಯ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತಂತ್ರಿ. ಏನ್ರಿ ಅವರ ಮನೆಯ ಅವರ ಊರಿನಲ್ಲಿ ಅವರ ಹುಟ್ಟೂರಿನ ಪಕ್ಕದಲ್ಲಿ ಒಂದು ಮುಸಲ್ಮಾನರ ವಸತಿ ಇತ್ತಂತ. ಅಲ್ಲಿ ಉರ್ಸ್ ಎಂಬ ಜಾತ್ರೆ ನಡೀತಂತ. ಆ ಉರ್ಸ್ ಎಂಬ ಜಾತ್ರೆಗೆ ಅವರ ಮನೆಯ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬುದು ಅಲ್ಲಿ ಸಂಪ್ರದಾಯ ಇತ್ತಂತ. ನೋಡ್ರಿ, ಹಳೆಯ ಕಾಲದ ಸಂಪ್ರದಾಯಗಳು ಈಗಲೂ ನಡೆದುಕೊಂಡು ಬರ್ತಿರ್ತಾವ. ಹಾಗೆ ಗಣೇಶ್ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ್ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜನಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಟ್ಟುವುದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು ಸಕ್ಕರೆ ಹಣ್ಣು ಕೊಡಿ. ನಿಮ್ಮ ಹಬ್ಬದ ಪೂಜೆ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಗಳನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟರು. ಏನಾಗಿತ್ತು ಇಲ್ಲಿ, ಇವರು ಏನು ಆ ಒಂದು ಜಾತ್ರೆಗೆ ಈ ಒಂದು ಹಿಂದೂ ಮಂದಿ ಹೋಗ್ತಿತ್ತು. ಅದೇ ಮುಸಲ್ಮಾನ್ ಸಮಾಜದವರು ಇವ್ರೇನ್ ಮಾಡ್ತಿದ್ರು, ಗಣೇಶ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿ ಅಂತಹ ಒಂದಷ್ಟು ಹಬ್ಬಗಳ ಮರುದಿನ ಇವರೇನು ಮುಸಲ್ಮಾನರ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳು ಇವ್ರ ಮನೆಗೆ ಬರ್ತಿದ್ರಂತ. ಅವರ ಕುಶಲೋಪಚಾರಗಳನ್ನ ಮಾತಾಡಿ ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜನಗಳನ್ನ ಅವರಿಗೆ ಕೊಡ್ತಿದ್ರಂತ. ಇಂತಹ ಸಂದರ್ಭದಲ್ಲಿ ಈ ಲೇಖಕರ ತಾಯಿಯು ಒಂದಿನ ಕಾಯಿಲೆ ಬಿದ್ದಿರ್ತಾರಂತ. ಅಂತಹ ಬಿದ್ದಂತ ಸಂದರ್ಭದಲ್ಲಿ ಲೇಖಕರ ತಂದೆಯವರು ಏನ್ ಮಾಡ್ತಾರಂದ್ರ ಅಂಗಡಿಯಿಂದ ಲಡ್ಡುಗಳನ್ನ ಕೊಂಡುಕೊಂಡು ಬಂದು ಅವರಿಗೆ ಕೊಟ್ಟಿರ್ತಾರಂತ. ಅವಾಗ ಆ ಒಬ್ಬರು ಮುಸಲ್ಮಾನರ ಮುಖ್ಯಸ್ಥರು ಏನಂತಾರ, ರಾಯರೇ, ಅಂಗಡಿಯಿಂದ ಲಡ್ಡುಗಳನ್ನು ಮಿಠಾಯಿಗಳನ್ನು ಕೊಂಡುಕೊಂಡು ಕೊಡುವುದೇ ಸರಿಯೇ ಅಂತ ಕೇಳ್ತಾರಂತ. ನೀವೇನಾದ್ರೂ ಹಾಗಿದ್ರು ಕೊಡುವುದಾಗಿದ್ರೆ ನಿಮ್ಮ ಮನೆಯಲ್ಲಿ ಕಾಯಿಲೆ ಬಿದ್ದಂತಹ ತಾಯಿ ಇದ್ದಾರೆ, ಹಾಗಿದ್ದಾಗ ನೀವು ಒಂದು ಬೆಲ್ಲದ ಚೂರನ್ನು ಸಕ್ಕರೆ ಹಾಳನ್ನು ಕೊಟ್ಟಿದ್ದರೆ ನಾವು ಅದನ್ನೇ ಪ್ರಸಾದ ಅಂತ ತೆಗೆದುಕೊಂಡು ನಾವು ಹೋಗ್ತಿದ್ದೀವಿ ಅಂತ ಹೇಳಿ ಇಲ್ಲಿ ಸಿಟ್ಟಿಗೆ ಏರ್ತಾರ. ಅದು ಹಾಗೆ ಇರ್ಲಿ. ಈಗ ಅಬ್ದುಲ್ ರಹೀಮನಿಗೆ ಮಗದ ಸಾಹೇಬ ಎಂದರೆ ಹೇಳಿದರೆ ಬಹು ಸಿಟ್ಟು ಬರ್ತಿತ್ತು. ಅನಿಷ್ಟ ಮಗದ ಹೆಸರೆತ್ಬೇಡಿ, ಮಗ್ಗವಲ್ಲ ಕೋಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ರೋಷಗಳು ಉದ್ಗಾರವಾಗಿತ್ತು. ಈಗ ಆ ಧಾರ್ಮಿಕ ಒಂದು ಸಹಿಷ್ಣುತೆ ಈಗ ಬದಿಗಿರ್ಲಿ. ಈಗ ನಾವು ಮಗ್ಗದ ಸಾಹೇಬ ಪಾಠದ ಬಗ್ಗೆ ಹೋಗೋಣ. ಇಲ್ಲಿ ಏನೈತಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದರೆ ಬಹು ಸಿಟ್ಟು ಬರ್ತಿತ್ತು. ಏನ್ರಿ, ಈ ಅಬ್ದುಲ್ ರಹೀಂ ಸಾಹೇಬಗೆ ಮಗ್ಗದ ಸಾಹೇಬ ಅಂದ್ರ ಬಹಳ ಸಿಟ್ಟು ಬರ್ತಿತ್ತಂತ್ರಿ. ಅನಿಷ್ಟ ಮಗ್ಗದ ಹೆಸರು ಎತ್ಬೇಡಿ, ಮಗ್ಗವಲ್ಲ ಅದು ಕೊರಳಿಗೆ ಹಗ್ಗ. ಆ ಅನಿಷ್ಟ ಮಗ್ಗದ ಹೆಸರು ಎತ್ಬೇಡ್ರಿ,
ಅದು ಮಗ್ಗ ಅಲ್ಲ, ನಮ್ಮ ಕೊಳ್ಳಿಗೆ ಹಗ್ಗ ಅಂತ ಹೇಳಿ ಹೇಳಿದ್ರಂತ ಎಂಬುದು ಆತನ ನಿರಾಶೆ ರೋಷಗಳ ಉದ್ಗಾರವಾಯಿತು. ಅವನ ನಿರಾಶೆ ಮತ್ತು ರೋಷಗಳಿಗೆ ಅದು ಒಂದು ಭಾವನೆಯನ್ನ ವ್ಯಕ್ತಪಡಿಸುವಂತ ರೀತಿ ಆಯಿತು. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯತಿ ಮಿಲ್ಲಿನ ಬಟ್ಟೆಗಳನ್ನ ನಮ್ಮ ದೇಶದಲ್ಲಿ ಹರಿಬಿಟ್ಟರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು. ಒಂದು ವರ್ಷದೊಳಗೆ ಕಳೆಬರಗಳಾಗಿ ಹರಕು ಚಿಂದಿಯಾಗುವು. ಬಣ್ಣವು ಒಂದೇ ತಿಂಗಳಲ್ಲಿ ವಿವರಣವಾಗಿ 7 ತಿಂಗಳಲ್ಲಿ ಮಾಯವಾಗುವುದು. ಆದರೇನು ಬಹು ಅಗ್ಗ. ಜನರಿಗೆ ಬೇಕಾಗದ್ದು ಅಗ್ಗದ ವಸ್ತು. ಗುಣವನ್ನು ಯಾರು ಕೇಳ್ತಾರೆ? ಅಗ್ಗದ ಮಾಲಿನ್ಯತೆ ಆಧಿಪತ್ಯವಾಯಿತು. ಮಗ್ಗದವರು ಭಿಕಾರಿಗಳಾದರು. ಅವರ ಅನ್ನಕ್ಕೆ ಸಂಚಕಾರವಾಯಿತು. ಇಲ್ಲಿ ಏನ್ ಹೇಳ್ತಾರ್ರಿ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ, ಅವರ ಅಜ್ಜನ ಕಾಲದಲ್ಲಿ ಇವರು ಮಗ್ಗವನ್ನ ತಯಾರು ಮಾಡ್ತಿರಂತ್ರಿ. ಯಾಕೆ ಮಗ್ಗದ ಸಾಹೇಬ ಅಂದ್ರ ಸಿಟ್ಟು ಬರ್ತಿತ್ತು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಂಡ್ರಿ. ಏನ್ರಿ, ಅವನ ಅಜ್ಜನ ಕಾಲದಲ್ಲಿ ಮಗ್ಗವನ್ನ ರೆಡಿ ಮಾಡ್ತಿರಂತ್ರಿ. ಆಗಿನ ಕಾಲದಲ್ಲಿ ಬ್ರಿಟಿಷರ ಆಡಳಿತ ಇತ್ತು. ಆ ಬ್ರಿಟಿಷರ ಆಡಳಿತದಲ್ಲಿ ಅವರು ಅಗ್ಗದ ವಿಲಾಯತಿ ಮಿಲ್ಲಿನ ಅಂದ್ರ ವಿದೇಶಿ ಮಿಲ್ಲಿನ ಒಂದಷ್ಟು ಬಟ್ಟೆಗಳನ್ನ ನಮ್ಮ ದೇಶಕ್ಕೆ ಹರಿಬಿಟ್ರಂತ. ಅವೇನು ನಿಜಕ್ಕೂ ನಿಕೃಷ್ಟ ವಸ್ತುಗಳು. ಅಂದ್ರೆ ಅವೇನು ನಿಜಕ್ಕೂ ಒಂಥರ ಉಪಯೋಗ ಇಲ್ಲದ ವಸ್ತುಗಳಾಗಿದ್ವು. ಆದರೆ ಒಂದು ವರ್ಷದೊಳಗೆ ಕಳೆಬರಗಳಾಗಿ ಹರಕು ಚಿಂದಿ ಆದವು. ಒಂದು ವರ್ಷದಂದ ಹರದ ಚಿಂದಿ ಚಿತ್ರಣ ಆಗಿಬಿಡ್ತಿದ್ವಂತ್ರಿ. ಬಣ್ಣವು ಒಂದೇ ತಿಂಗಳಲ್ಲಿ ವಿವರಣವಾಗಿ 7 ತಿಂಗಳಲ್ಲಿ ಮಾಯವಾಗುವ. ಬಣ್ಣ ಅನ್ನೋದು ಏನೈತ್ರಿ, ಅದೇನು ಒಂದು ತಿಂಗಳಲ್ಲಿ ವಿವರಣ ಅಂದ್ರೆ ಬಣ್ಣನೇ ಮಾಸಿ ಹೋಗ್ತಿತ್ತು. 2 ತಿಂಗಳದಾಗ ಆ ಬಟ್ಟೆಗಳ ಮಾಯವಾಗಿಬಿಡ್ತಿತ್ತಂದ್ರೆ. ಆದ್ರೆ ಏನು, ನಮ್ಮ ಜನರಿಗೆ ಬಹು ಅಗ್ಗದ ವಸ್ತು ಬೇಕಾಗಿದ್ದು. ಅಂದ್ರೆ ಬೆಲೆ ಕಡಿಮೆ ಇರುವಂತ ವಸ್ತುಗಳು ನಮ್ಮ ಜನರಿಗೆ ಬೇಕಾಗಿದ್ದು. ಗುಣವನ್ನು ಯಾರು ಕೇಳ್ತಾರೆ? ಆ ಗುಣವನ್ನ ಅಂದ್ರೆ ಬಟ್ಟೆಗೆ ಒಂದಷ್ಟು ಗುಣಗಳಿರ್ತಾವ. ಆ ಗುಣಗಳನ್ನ ಯಾರು ಕೇಳ್ತಾರೆ? ಅವ್ರಿಗೇನು ಕಡಿಮೆ ಬೆಲೆಯ ಬಟ್ಟೆಗಳ ಸಿಕ್ಕರೆ ಸಾಕಾಗಿತ್ತು ಅನ್ನೋ ಒಂದು ಸ್ಥಿತಿಗೆ ಬಂದು ಒದಗಿತ್ತು. ಅಗ್ಗದ ಮಾಲಿನ್ಯತೆ ಆಧಿಪತ್ಯ. ಮಗ್ಗದವರು ಭಿಕಾರಿಯಾದರು. ಅವರ ಅನ್ನಕ್ಕೆ ಸಂಸ್ಕಾರವಾಯಿತು. ಅಂದ್ರ ಕಡಿಮೆ ಬೆಲೆಯ ಒಂದು ವಸ್ತುವಿನದೇ ಆಧಿಪತ್ಯವಾಯಿತು. ಅಂದ್ರ ಇಲ್ಲಿ ಮಗ್ಗದವರು ಭಿಕಾರಿಗಳಾದ್ರು. ಅಂದ್ರೆ ಇವರಲ್ಲಿರುವ ತಯಾರು ಮಾಡುವಂತ ಬಟ್ಟೆಗಳನ್ನ ಯಾರು ತೆಗೆದುಕೊಳ್ಳಿಲ್ಲ ಅಂದ್ರ ಅವ್ರಿಗೆ ಏನು ನಷ್ಟವಾಗ್ತಿತ್ತು. ಆ ನಂತರ ಅವರು ಒಂದು ತುತ್ತು ಅನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿ ಬಂದು ಒದಗಿತ್ತಿಲ್ಲಿ. ಪಾಪ ಅಬ್ದುಲ್ ರಹೀಮರ ಗತಿ. ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದ ತೋಟ. ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡಿನ ಬಲೆಗಳಲ್ಲಿ ಆಚ್ಛಾದಿತವಾಗಿವೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಪರಿಸ್ಥಿತಿ ಹೆಂಗ್ ಬಂತಂದ್ರ ಅವರ ಗತಿ ಏನ್ ನೋಡ್ರಿ ಇಲ್ಲಿ. ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ. ಹಿರಿಯರು ಕಟ್ಟಿದಂತ ದೊಡ್ಡದು ಭವ್ಯವಾದ ಹಳೆಯ ಕಾಲದ ಮನೆ, ಅಲ್ಲಿ ವಿಶಾಲವಾದ ತೋಟ. ಆ ಮನೆಯ ಮುಂದೆ ಒಂದು ವಿಶಾಲವಾದ ತೋಟ. ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿದೆ. ಇಲ್ಲಿ ಮಗ್ಗಳೆಲ್ಲ ಧೂಳು ತುಂಬಿದ ಬಲೆಗಳಿಂದ ಮುಚ್ಚಿ ಹೋಗಿದಾವಂತ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬುತ್ತಾಗಿದೆ. ಅವ್ರ ಮನೆಯಲ್ಲಿ ಊಟಕ್ಕೆ ಐತೋ ಇಲ್ಲೋ ಅನ್ನೋದ ಒಂದು ಸಂಗತಿಯಾಗೈತಿ. ಈಗ ಅವನಿಗೆ ಒಂದೇ ಹಠ, ಒಂದೇ ವ್ರತ. ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಎಂದು. ಅಂತೆಯೇ 2 ಗಂಡು ಮಕ್ಕಳು ವಿಧೇಯರಾಗಿ ಅವನ ಅಭಿಷ್ಟೆಯನ್ನು ನೆರವೇರಿಸಿದರು. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ತರ್ನಾದ. ಆದರೆ ಕೊನೆಯ ಮಗ ಕರೀಂನಿಂದ ಬಹಳ ನಿರಾಶೆ ಉಂಟಾಯಿತು. ಕರೀಂ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು, ಬುದ್ಧಿವಂತ, ಹಸನ್ಮುಖಿ, ಎಲ್ಲರಿಗೂ ಬೇಕಾದವನು. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ. ಆದರೆ ಅವನ ಗ್ರಹಚಾರ ಶಾಲೆಯಲ್ಲಿ ಮಗ್ಗ ಉದ್ಭವಿಸಿತ್ತು. ಈಗ ಈ ಅಬ್ದುಲ್ ರಹೀಂ ಸಾಹೇಬರಿಗೆ ಒಂದು ಮಗ್ಗದ ಮೇಲೆ ಬಹಳ ಸಿಟ್ಟಿತ್ರಿ. ಹಾಗಾಗಿ ತನ್ನ ಮಕ್ಕಳನ್ನ ಈ ಮಗ್ಗದಿಂದ ದೂರ ಇರ್ಬೇಕಂತೇಳಿ ಅವರು ಏನ್ ಮಾಡ್ತಾರಂದ್ರ, ಈಗ ಅವನಿಗೆ ಒಂದೇ ಹಠ, ಒಂದೇ ವ್ರತ. ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನಾಗಿ ಮಾಡಬೇಕೆಂದು. ಅಂದ್ರ ಈ ಮಗ್ಗದ ಸಾಹೇಬ ಅಂದ್ರ ಅಬ್ದುಲ್ ರಹೀಂ ಸಾಹೇಬ್ಗ ಈ ಮಗ್ಗವನ್ನ ಮುಟ್ಟಿಸ್ಬಾರ್ದು ಅಂತೇಳಿ ತನ್ನ ಮಕ್ಕಳಿಗೆ ಓದಿಸಿ ಅವ್ರಿಗೆ ಸರ್ಕಾರಿ ನೌಕರಿಯನ್ನು ಹಿಡಿಸ್ಬೇಕನ್ನೋದೊಂದು ಇವ್ರದು ಒಂದು ಹಠ, ಒಂದು ವ್ರತ ಆಗಿತ್ತು.
ಆದರೆ ಅಂತೆಯೇ ಇಬ್ಬರು ಮಕ್ಕಳು ವಿಧೇಯರಾಗಿ ಅವನ ಅಭಿಷ್ಟೆಯನ್ನು ನೆರವೇರಿಸಿದರು. ಏನ್ರಿ, ಅವನ ಇಬ್ಬರು ಮಕ್ಕಳು ಅವನು ಬಯಸಿದಂತ ಅಭಿಷ್ಟೆ ಅಂದ್ರ ಅವನು ಬಯಸಿದಂತ, ಅವನಿಗೆ ವಿಧೇಯವಾಗಿ ಅವನು ಬಯಸಿದಂತ ರೀತಿಯಲ್ಲೇ ಇವರಿಬ್ರು ಸರ್ಕಾರಿ ನೌಕರಿಯನ್ನ ಸೇರಿದರು. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ತರ್ನಾದ. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ತರ್ನಾದ. ಆದ್ರೆ ಕೊನೆಯ ಮಗ ಕರೀಂನಿಂದ ಬಹಳ ನಿರಾಸೆ ಉಂಟಾಯಿತು. ಆದ್ರೆ ಕೊನೆಯ ಮಗ ಕರೀಂನಿಂದ ಅವನ ತಂದೆಯಾದಂಥ ಅಬ್ದುಲ್ ರಹೀಮಿಗೆ ಬಹಳ ನಿರಾಸೆ ಉಂಟಾಯಿತು. ಕರೀಂ ಆಟದಲ್ಲೂ ಪಾಠದಲ್ಲೂ ಬಹುಚುರುಕು, ಬುದ್ಧಿವಂತ, ಹಸನ್ಮುಖಿ, ಎಲ್ಲರಿಗೂ ಬೇಕಾದವನು. ಕರೀಂ ಈ ಸರ್ಕಾರಿ ನೌಕರಿಯನ್ನು ಸೇರ್ಲಿಕ್ಕೂ ಆದ್ರೆ ಅವನು ಆಟದಲ್ಲೂ ಮತ್ತು ಪಾಠದಲ್ಲೂ ಬಹಳ ಚುರುಕಿದ್ದಂತ, ಹಸನ್ಮುಖಿ, ಬುದ್ಧಿವಂತ, ಎಲ್ಲರಿಗೂ ಬೇಕಾದವನು. ಇವನ ಕರೀಮ ಎಲ್ಲರಿಗೂ ಬೇಕಾದವನಾಗಿದ್ದವನು. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಅಭಿರುಚಿ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿಲ್ಲ. ಆದರೆ ಅವನ ಗ್ರಹಚಾರ ಶಾಲೆಯಲ್ಲಿ ಮಗ್ಗ ಉದ್ಭವಿಸಿತು. ಏನ್ರಿ, ಅವಂಗ ಈ ತಂದೆ ಅನಿಷ್ಟ ಮಗ್ಗ ಅಂತ ಹೇಳ್ಕೊಂತ ಬರ್ತಿದ್ರು. ಆದ್ರೆ ಈ ಕರೀಮನಿಗೆ ಏನಾಯ್ತು, ಆ ಮಗ್ಗದಲ್ಲಿ ಒಂದಿಷ್ಟು ಅಭಿರುಚಿ ಚಾಲುವಾಯಿತು. ಮನೆಯಲ್ಲಿ ತಂದೆ ಆ ಮಗ್ಗವನ್ನು ಮುಟ್ಟಲು ಬಿಡ್ತಿರ್ತಿರ್ಲಿಲ್ಲ. ಆದ್ರೆ ಅವನದು ಗ್ರಹಚಾರ ಏನ್ರಿ, ಅವನೊಂದು ಅದೃಷ್ಟ ಅಂದ್ರ ಆ ಒಂದು ಶಾಲೆಯಲ್ಲಿ ಏನಾಯ್ತ್ರಿ, ಮಗ್ಗ ಉದ್ಭವಿಸಿತ್ತು. ಮುಂದೇನಾಗತ್ತೆ ನೋಡಂಬರಿ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲ್ಯವನ್ನು, ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಿಗೆ ಕೆಲಸ, ಕೆಲವರಿಗೆ ಭತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದ್ದರು. ಏನ್ರಿ, ಈ ಒಂದು ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದಾಗಿ ಶಾಲೆಯಲ್ಲಿ ನವೀನ ಶಿಕ್ಷಣ ಅಂದ್ರೆ ಹೊಸ ರೀತಿಯ ಶಿಕ್ಷಣ ಇಲ್ಲಿ ಪ್ರಾರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ರೀತಿಯ ಔದ್ಯೋಗಿಕ ಶಿಕ್ಷಣಗಳನ್ನ ಇಲ್ಲಿ ಕೊಡಲು ಆರಂಭಿಸಿದರು. ಅದರಲ್ಲಿ ಹಸ್ತಕೌಶಲ್ಯ ಮತ್ತು ದೇಹದ ಶ್ರಮದ ಬಗ್ಗೆ ಗೌರವವನ್ನು ಉಂಟು ಮಾಡುವಂತ ಒಂದು ಶಿಕ್ಷಣವನ್ನ ಇದರಲ್ಲಿ ಕೊಡಾಕ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಏನು ಬಡಿಗೆತನ ಆಗಿರ್ಬೋದು, ಬೆತ್ತದ ಕುರ್ಚಿಯನ್ನು ಮಾಡುವುದಾಗಿರ್ಬೋದು, ಕೃಷಿಯನ್ನು ಮಾಡುವುದಾಗಿರ್ಬೋದು, ಇನ್ನೊಂದು ಮಗ್ಗವನ್ನು ತಯಾರಿಕೆ ಮಾಡುವುದಾಗಿರ್ಬೋದು ಇದರಲ್ಲಿ ಜಾರಿಗೆ ಬಂತು. ಹುಡುಗ ಕರೀಂ ಮಗ್ಗದ ಕೆಲಸವನ್ನು ನೀರಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ಅವನ ತಂದೆಗೆ ರೋಷ ಉಕ್ಕಿ ಬಂದಿತ್ತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರು. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಪದಕವು, ಒಂದು 100 ರೂಪಾಯಿ ಬಹುಮಾನವಾಗಿ ಬಂದು ಬಿಟ್ಟಿತು. ಇಲ್ಲೇನ್ರಿ, ಹುಡುಗ ಕರೀಮ ಏನ್ ಮಾಡಿದಂದ್ರ, ನೀರಿನಲ್ಲಿ ಹೇಗೆ ಸುಲಭವಾಗಿ ಇರ್ತದಲ್ಲ ಅಷ್ಟು ಸುಲಭವಾಗಿ ಮಗ್ಗದಲ್ಲಿ ಇವನು ಬಹು ನಿಪುಣನಾಗಿಬಿಟ್ಟ. ಈ ವಿಷಯ ಅವರ ತಂದೆಗೆ ತಿಳಿತು. ಅವರ ತಂದೆ ಏನು ರೋಷ ಉಕ್ಕಿ ಬಂತು ಅಂದ್ರೆ ಸಿಟ್ಟು ಬಹಳ ಬಂತು. ಯಾರ ಮೇಲ? ಕರೀಮನ್ ಮೇಲ. ಮುಖ್ಯ ಉಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಏನ್ರಿ, ಈ ಮಗ್ಗದ ಕೆಲಸವನ್ನು ನನ್ನ ಮಗ ಕಲಿಸ್ಬೇಡ ಅಂತ ಹೇಳಿದ್ರು ನೀವು ಕಲ್ಸಾಕತ್ತೀರಿ ಅಂಥೇಳಿ ನಿಷ್ಠುರವಾಗಿ ಇಲ್ಲಿ ಜಗಳ ಆಡ್ತಾರೆ. ಯಾರೇ? ಅಬ್ದುಲ್ ರಹೀಂ ಸಾಹೇಬ ಶಂಕರಪ್ಪ ಅವ್ರ ಮೇಲೆ ಜಗಳ ಆಡ್ತಾರೆ. ಆ ನಂತರ ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟ. ಏನ್ರಿ, ಹುಡುಗ ಈ ಕರೀಂ ಏನ್ ಮಾಡ್ತಾನ, ತನ್ನ ಬುದ್ಧಿವಂತಿಕೆ ಮತ್ತು ಕೌಶಲ್ಯದಿಂದ ಆ ಮಗ್ಗದಲ್ಲಿ ಒಂದು ರೀತಿಯ ಪರಿವರ್ತನೆಯನ್ನ ಮಾಡ್ತಾನ. ಅದನ್ನ ಶಂಕರಪ್ಪ ಅವರು ಸ್ವಾಭಾವಿಕವಾಗಿ ಪ್ರಶಂಸೆ ಮಾಡಿ ಮೇಲಧಿಕಾರಿಗಳಿಗೆ ಇದನ್ನ ತಿಳಿಸ್ತಾನ. ಶಂಕರಪ್ಪ ಅವ್ರು ಏನ್ ಮಾಡ್ತಾರ, ಆ ವಿದ್ಯಾರ್ಥಿ ಆ ಕರೀಮನ್ನು ಹುಡುಗನ ಒಂದು ಕೌಶಲ್ಯ, ಒಂದು ಪರಿವರ್ತನೆಯನ್ನ ಸ್ವಾಭಾವಿಕವಾಗಿ ಏನ್ ಮಾಡ್ತಾನ, ಮೇಲಧಿಕಾರಿಗಳಿಗೆ ತಿಳಿಸ್ತಾನ. ಇದರಿಂದ ಆ ಒಂದು ಫಲಸ್ವರೂಪವಾಗಿ ಆ ಒಂದು ಏನ್ ಮಾಡಿರ್ತಾನಲ್ಲ ಅದರಿಂದಾಗಿ ಅವನಿಗೆ ಒಂದು ಬೆಳ್ಳಿಯ ಪದಕ ಮತ್ತು ಒಂದು 100 ರೂಪಾಯಿ ನಾಣ್ಯ, ಒಂದು 100 ರೂಪಾಯಿಗಳು ಅವಂಗ ದೊರೀತಾವ. ಆನಂತರ ಹುಡುಗನ ಉತ್ಸಾಹ ಆಕಾಶಕ್ಕೆ ಏರಿತು.
ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು. ಹೆಡ್ ಮಾಸ್ಟರ್ ಶಂಕರಪ್ಪ ಅವರು ಎಷ್ಟೋ ಅನುನಯ ವಿನಯಗಳನ್ನು ಗಣಿಸದೆ ನಿರಾಕರಿಸಿದನು. ಈಗ ಏನ್ ಮಾಡ್ತಾನ, ಹಿಂಗಾಗಿ ಅವಂಗ ಏನು ಬಹುಮಾನವನ್ನ ಗೆದ್ಕೊಂಬಂತಲ್ಲ, ಅದು ಕರೀಮನ್ಗೆ ದೊಡ್ಡ ಉತ್ಸಾಹ ಆಗಿಬಿಡ್ತೈತಿ. ಆದ್ರ ಅವನ ತಂದೆ ಅಬ್ದುಲ್ ರಹೀಮನಿಗೆ ಇದೊಂಥರ ಏನು ಬೇಸರದ ಸಂಗಾತಿ ಆಗಿರುತ್ತೆ. ಇವನು ಏನ್ ಮಾಡ್ತಾನ, ಇವ್ ಸಾಲಿಗೆ ಹೊಂಟ್ರ ಈ ಮಗ್ಗದ ಒಂದು ಚಟ ಬಿಡುದು ತಡಿ ಅಂತೇಳಿ ಇವನ ಸಾಲಿಯನ್ನ ಬಿಡ್ಸಾಕ ನಿಲ್ತಾನ. ಆದ್ರೆ ಹೆಡ್ ಮಾಸ್ಟರ್ ಶಂಕರಪ್ಪ ಅವ್ರು ಏನ್ ಮಾಡ್ತಾರ, ಪಾಪ ವಿನಯ ಅನುನಯಗಳಿಂದ ಅವನು ಕೇಳ್ಕೊಳ್ತಾನ, ಪಾಪ ಆ ಹುಡುಗನ ಬಿಡಿಸ್ಬೇಡ್ರಿ, ಅವ್ನ ವಿದ್ಯಾಭ್ಯಾಸ ಹಾಳು ಮಾಡಬೇಡ್ರಿ, ಅವನು ಏನೋ ಒಂದು ಸಾಧನೆ ಮಾಡಕ್ ಹೊಂಟಾನ, ಅದನ್ನ ಬಿಡಿಸ್ಬೇಡ್ರಿ ಅಂತ ಎಷ್ಟೋ ಹೇಳಿದ್ರು ಅದನ್ನ ಅಬ್ದುಲ್ ರಹೀಂ ಸಾಹೇಬ ನಿರಾಕರಿಸಿ ಅವನ ಮನೆ ಕರ್ಕೊಂಡು ಹೋಗ್ಬಿಡ್ತಾರ. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಕರೀಮನು ಸ್ತ್ರೀ ಪಾತ್ರ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲೇ ಇಲ್ಲ, ಎಲ್ಲೋ ಮಾಯವಾಗಿ ಹೋದ. ಏನಾಗಿತ್ರಿ, ಇವನು ಶಾಲೆಯನ್ನ ಬಿಟ್ಟಿದ್ದಲ್ಲ, ಅಂತ ಸಂದರ್ಭದಲ್ಲಿ ಒಂದಿನ ಶಾಲೆಯ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ನಾಟಕವನ್ನ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಕರೀಮ ಸ್ತ್ರೀ ಪಾತ್ರವನ್ನ ಮಾಡಿರ್ತಾನ. ಈ ಒಂದು ಚಿನ್ನದ ಸರವನ್ನ ತಾಯಿಗೆ ಗೊತ್ತಾಗದಂಗೆ ಎರವಲಾಗಿ ಪಡೆದುಕೊಂಡು ಆ ಒಂದು ನಾಟಕವನ್ನ ಮಾಡ್ತಾನ. ಹೀಗಾಗಿ ಆ ಸರವನ್ನ ಮಾಡ್ಕೊಂಡು ಬರ್ತಾನ. ನಾಟಕ ಮುಗಿದ ನಂತರ ಮನೆಗೆ ಅವನು ಬರ್ಲೇ ಇಲ್ಲ. ಏನ್ರಿ, ಆ ನಾಟಕ ಮುಗಿದ ನಂತರ ಅವನು ಮನೆಗೆ ಬರ್ಲೇ ಇಲ್ಲ, ಎಲ್ಲೋ ಮಾಯವಾಗಿ ಹೋಗ್ಬಿಡ್ತಾನ. ಇದು ಅವರ ತಂದೆಗೆ ಗೊತ್ತಾಗತ್ತ. ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ಮಗನನ್ನು ಕ್ರೂರವಾಗಿ ಶಪಿಸಿದನು. ಹಾಳಾಗಿ ಹೋಗಲಿ ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ. ಈಗ ಕಳ್ಳನೆಂದು ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು. ಕಳ್ಳನಾದವನು ಮನೆ ಬಿಟ್ಟು ಹೋದವನು ಮಗನೇ ಅಲ್ಲ ಎಂದು ಆಣೆ ಹಾಕಿದರು. ಈಗ ಕರೀಮ ಏನ್ ಮಾಡ್ತಾನ, ತಾಯಿಯ ಒಂದು ಸರವನ್ನ ತೆಗೆದುಕೊಂಡು ಹೋಗಿರ್ತಾನಲ್ಲ, ಇದರಿಂದ ತಂದೆಗೆ ಬಹಳ ಸಿಟ್ಟು ಬರ್ತೈತ್ರಿ. ಸಿಟ್ಟು ಬಂದಾಗ ಅವನು ಮಗನಿಗೆ ಕ್ರೂರವಾಗಿ ಶಪಿಸ್ತಾನೆ. ಏನಂದ್ರ, ಹಾಳಾಗಿ ಹೋಗ್ಲಿ ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ. ಏನು, ತಂದೆ ಮಾತನ್ನ ಉಲ್ಲಂಘಿಸ್ತಾನ ಅಂತ ಅಷ್ಟ ತಿಳಿದಿದ್ದೆ, ಅಂದ್ರೆ ತಂದೆ ಮಾತನ್ನ ಮೀರ್ತಾನ ಅಂತ ಅಷ್ಟ ತಿಳ್ಕೊಂಡಿದ್ದೆ. ಆದ್ರೆ ಈಗ ಅವನು ಕಳ್ಳನೆಂದು ತಿಳಿಯಿತು. ಈಗ ಅವನು ಕಳ್ಳತನ ಮಾಡವನು ಅಂತ ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು. ಕಳ್ಳನಾದವನು ಮನೆ ಬಿಟ್ಟು ಹೋದವನು ಮಗನೇ ಅಲ್ಲ. ನನಗ ಇಬ್ಬರ ಗಂಡು ಮಕ್ಕಳು. ಈ ಕರೀಮ ಕಳ್ಳನಾದವ ಮತ್ತು ಮನೆ ಬಿಟ್ಟು ಹೋದವ ನನ್ನ ಮಗನೇ ಅಲ್ಲ ಎಂದು ಇವರು ಆನೆಯನ್ನ ಹಾಕ್ತಾರ. ಅನಂತರ ಕೆಲವು ವರ್ಷಗಳ ಅನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಗಟಾರನೆ ಬಾಗಿಲು ಮುಚ್ಚಿದ. 1 ಗಂಟೆ ಬಾಗಿಲು ತಟ್ಟಿದರೂ ತಾಯಿ ಹತ್ತು ಹಂಬಲಿಸಿದರು, ಬಾಗಿಲು ತೆರಲಿಲ್ಲ. ಇದೆಲ್ಲ ಮುಗಿದ್ಮೇಲ್ರಿ, ಈ ಒಂದು ಶಬ್ಸುದಾಗಿ ಇದೆಲ್ಲ ಮುಗಿದ್ಮೇಲೆ ಒಂದಷ್ಟು ವರ್ಷಗಳ ನಂತರ ಏನ್ ಮಾಡ್ತಾನ, ಕರೀಮ ಬೆಳೆದು ಯುವಕನಾಗಿರ್ತಾನ. ಅವನು ಮನೆಯ ಬಾಗಿಲನ್ನ ಬಂದು ತರ್ತಾನ. ತಟ್ಟಿದ ನಂತರ ತಂದೆ ಅಬ್ದುಲ್ ರಹೀಂ ಸಾಹೇಬ ಮನೆಯ ಬಾಗಿಲನ್ನ ತೆರಿತಾನ. ಆ ಒಂದು ಕರೀಮನ ಮುಖ ನೋಡಿದಲ್ಲಿ ಪಟಾರನೆ ಅಂತ ಹೇಳಿ ಆ ಬಾಗಿಲನ್ನ ಹಾಕಿಬಿಡ್ತಾನ. ಈ ಅಬ್ದುಲ್ ರಹೀಂ ಸಾಹೇಬ ಈ ಮಗನನ್ನು ನೋಡಬಾರ್ದಂತೇಳಿ ಕದವನ್ನು ಹಾಕಿದ ನಂತರ ಕರೀಂ ಏನ್ ಮಾಡ್ತಾನ, 1 ತಾಸು ನಂತರ ಅದನ್ನ ಬಾಗಿಲು ಬಿಡ್ತಾನ. ತಾಯಿ ಎಷ್ಟೇ ಹತ್ತು ಕರೆದರೂ ಇವನು ಏನ್ ಮಾಡಿದ್ರ, ಬಾಗಿಲನ್ನ ತೆರೆಯುವುದೇ ಇಲ್ಲ. ಕೊನೆಗೂ ನಿವೃತ್ತರಾಗಿರುವ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ನನ್ನ ಮುಖವನ್ನು ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ. ಅಮ್ಮನ ಚಿನ್ನ ಸರವನ್ನು ತಂದಿದ್ದೇನೆ, ಅವರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗ್ತೇನೆ. ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ಏನಾಕತ್ರಿ, ಈ ಒಂದು ಕರ ತೆಗೆದ ಕಾರಣ, ಅಬ್ದುಲ್ ರಹೀಂ ಸಾಹೇಬ ಬಾಗಿಲನ್ನು ತೆಗೆದ ಕಾರಣ ಏನ್ ಮಾಡ್ತಾನ, ಕರೀಮ ತನ್ನ ಶಿಕ್ಷಕರಾದಂತಹ ಶಂಕರಪ್ಪ ಅವರೊಡನೆ ಹೋಗ್ತಾನ. ಅಲ್ಲಿ ಶಂಕರಪ್ಪ ಅವ್ರ ಹತ್ರ ಹೋಗಿ ನಂಗ ಸಂಧಾನ ಮಾಡಿಸ್ರಿ ಅಂತ ಕೇಳ್ಕೊತಾನ. ನನ್ನ ಮುಖವನ್ನು ನೋಡಬಾರ್ದಂತೇಳಿ ತಂದೆಯವರಿಗೆ ಅಷ್ಟು ನಿಷ್ಠುಷ್ಟವಾಗಿದ್ದಾರೆ ಅಂದ್ರೆ ನನ್ನ ತಾಯಿ ಮುಖವನ್ನಾದ್ರೂ ನೋಡ್ತೀನಿ. ನಾನು ಉದಂತಹ ಚಿನ್ನದ ಸರವನ್ನ ತಂದಿದ್ದೀನಿ ಮತ್ತು ಅದರೊಂದಿಗೆ 10,000 ರೂಪಾಯಿಗಳನ್ನ ತಂದಿದ್ದೀನಿ. ಇದನ್ನು ನನ್ನ ತಾಯಿಯ ಕಾಲಿಗಿಟ್ಟು ನಾನು ಹೋಗ್ತೀನಿ ಅಂತೇಳಿ ಹೇಳ್ತಾನ. ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ನೀವು ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಒಬ್ಬ ಹಳೆಯ ಶಿಷ್ಯನಿಗೆ
ಇದೊಂದು ಉಪಕಾರ ಮಾಡಿ ಅಂತ ಹೇಳಿ ಹೇಳ್ತಾನ. ಆನಂತರ ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆ ಗೋಗರೆದರು, ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು, ಆದರೂ ನಿಷ್ಫಲವಾಯಿತು. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣುಪಾಲು ಮಾಡಿದ. ಹಣ ತಂದಿದ್ದಾನಂತೆ, ಕಳುವಿನ ಹಣವೋ ದರೋಡೆಯ ಹಣವೋ ಎಂದು ಸಿಲುಕಿದ. ಶಂಕರಪ್ಪ ಅವರು ಮುಖ ಮಾಡಿಕೊಂಡು ಹಿಂತೆರಳಿದರು. ಏನಾತ್ರಿ, ಈ ಒಬ್ಬ ಕರೀಮ ತನ್ನ ಮುಖ್ಯೋಪಾಧ್ಯಾಯರಾದಂಥ ಶಂಕರಪ್ಪ ಅವ್ರಿಗೆ ಹೇಳಿದ್ಮೇಲೆ ಶಂಕರಪ್ಪ ಅವರು ಏನ್ ಮಾಡ್ತಾರ, ಅಬ್ದುಲ್ ರಹೀಂ ಸಾಹೇಬರ ಮನೆಗೆ ಬರ್ತಾರ. ಶಂಕರಪ್ಪ ಅವರು ಬಂದು ಆ ಮುದುಕಣ್ಣೊಂದಿಗೆ 1 ತಾಸು ಅವ್ರ ಜೊತೆ ಹೋಗಿರ್ತಾರ, ಚರ್ಚಿಸ್ತಾರ, ತರ್ಕಿಸ್ತಾರ. ಅಂದ್ರೆ ಹಿಂಗಾಗಿಲ್ಲ, ಅವ್ನು ಏನೋ ಮಾಡಕ್ ಹೋಗಿ ಮಾಡಿದಾನ, ಆ ತರ ಈ ತರ ಏನೋ ಕನ್ವಿನ್ಸ್ ಮಾಡ್ತಾರ. ಆದ್ರೆ ಯಾವುದೇ ರೀತಿಯ ಒಂದು ಚರ್ಚೆಗೆ ಅವರು ಬರ್ಲಾರ್ದೆ ಅವರೆಲ್ಲ ಹೇಳಿದ ಮಾತು ನಿಷ್ಫಲವಾಗುವುದು, ವ್ಯರ್ಥವಾಗಿ ಹೋಗ್ಬಿಡುತ್ತ. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗಿರಲಿಲ್ಲ. ಏನ್ರಿ, ಒಂದು ಪದವನ್ನು ಕೇಳುವಂತ ತಾಳ್ಮೆ ಮುದುಕನ್ ಯಾರಿಲ್ರಿ, ಅಬ್ದುಲ್ ರಹೀಂ ಸಾಹೇಬ್ಗೆ ಇರ್ಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಈ ಮಾತಿನ ನೀವು ಅಡ್ಡಬಾಯಿ ಹಾಕಬೇಡಿ. ಏನ್ರಿ, ಈ ಒಂದು ಮಾತಾಡ್ತಿನಾಗ ಅಬ್ದುಲ್ ರಹೀಂ ಸಾಹೇಬ್ ಏನ್ ಮಾಡ್ತಾನಂದ್ರ, ಇವನು ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನ, ಈ ಮಾತಿಗೆ ನೀವು ಅಡ್ಡಬಾಯಿ ಹಾಕ್ಬೇಡ್ರಿ ಅಂತ ಹೇಳಿ ಹೇಳ್ತಾನ. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ. ನೀವು ಕಲಿಸಿದಂತ ಪಾಠದಿಂದ ಈ ಒಬ್ಬ ಹಠಮಾರಿ ನಮ್ಮ ಮನೆಯ ಕೀರ್ತಿಯನ್ನ ಮಣ್ಣು ಪಾಲು ಮಾಡಿದ್ದಾನ. ಹಣ ತಂದಿದ್ದಾನಂತೆ. ಏನ್ರಿ, ಹಣ ತಂದಾನಂತ. ಏನದು, ಕಳುವಿನ ಹಣವೋ ಏನ ದರೋಡೆಯ ಹಣವೋ ಅಂತ ಹೇಳಿ ಹೇಳ್ತಾನ ಎಂದು ಇವನು ಸಿಟ್ಟಿಂದ ಸಿಡುತ್ತಾನ. ಆ ಒಂದು ಮಾತನ್ನು ಕೇಳಿ ಶಂಕರಪ್ಪ ಅವರ ಮುಖ ಪೂರ ಬಾಡಿ ಹೋಗ್ಬಿಡ್ತೈತಿ. ಅವರು ಏನೋ ಒಂದು ಮಾತು ಮಾತಾಡ್ದ ವಾಪಸ್ ಅವ್ರ ಮನೆಗೆ ಬಂದ್ಬಿಡ್ತಾರ. ಮುಂದೆ ಇದೆಷ್ಟೆಲ್ಲ ಆದ ನಂತರ ಮುಂದೆ ಕರೀಮನ ಹಣ ಕಳುವಿನದೂ ಅಲ್ಲ, ದರೋಡೆದೂ ಅಲ್ಲ. ಸಣ್ಣ ಪ್ರಾಯದಿಂದಲೇ ಮಗ್ಗದ ಸಹಕಾರ ಸಂಘವೊಂದನ್ನು ಸ್ಥಾಪಿಸಿ ಅವನಿಗೆ ಅದರ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಆದರೆ ಈ ವಿಷಯದ ಲವಲೇಶವು ತಂದೆಗೆ ತಿಳಿಯದು. ಏಕೆಂದರೆ ಆತ ಕರೀಮನ ಕಡೆಗೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಯಾರಾದರೂ ಕರೀಮನ ಹೆಸರೆತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನು ನಿಷ್ಠುರದ ಉತ್ತರ. ಏನ್ರಿ, ಈ ಒಂದಷ್ಟು ವಿಷಯ ಮುಗಿದ ನಂತರ ಅವ್ರ ತಂದೆ ಏನ್ ಹೇಳ್ತಾನ, ಇದೇನು ಕಳ್ಳತನದ ಹಣವೋ ಅಥವಾ ದರೋಡೆಯ ಹಣವೋ ಅಂತ ಕೇಳಿದಾಗ ಅಲ್ಲಿ ಏನೇ ಒಂದು ನಿಜವಾದ ಸಂಗತಿ ಇಲ್ಲಿ ತಿಳಿದು ಬರ್ತೈತಿ. ಏನಂದ್ರ, ಕರೀಮ ಸಂಪಾದಿಸಿದಂತ ಹಣ ಕಳುವಿನ ಹಣನೂ ಅಲ್ಲ, ದರೋಡೆಯ ಹಣವೂ ಅಲ್ಲ. ಇವನು ಸಣ್ಣ ಪ್ರಾಯದಿಂದಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಮಗ್ಗದ ಒಂದು ಸಹಕಾರಿ ಸಂಘವನ್ನ ಸ್ಥಾಪಿಸಿರ್ತಾನ, ಅದರ ಅಧ್ಯಕ್ಷನ ಈಗ ಅವನು ಆಗಿರ್ತಾನ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನ. ಅವನೀಗ ಸಾಕಷ್ಟು ಯಶಸ್ವಿಯಾದಂತ ವ್ಯಕ್ತಿಯಾಗಿದ್ದಾನೆ ಮತ್ತು ಶ್ರೀಮಂತ ವ್ಯಕ್ತಿಯೂ ಆಗಿದ್ದಾನೆ. ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಸುಧಾರಣೆಗಳನ್ನು ಪರಿವರ್ತನೆಯನ್ನು ತಂದು ಹೆಸರು ಮಾಡಿದ್ದಾನ. ಇದಷ್ಟೇ ಅಲ್ಲದ ಮಗ್ಗದ ಒಂದಷ್ಟು ಹೊಸ ಯಂತ್ರಗಳನ್ನ ಮತ್ತು ಪರಿವರ್ತನೆ ಮಾಡಿ ಅಲ್ಲಿ ಸುಧಾರಣೆ ತಂದಿದ್ದಾನೆ. ಆದರೆ ಈ ವಿಷಯದ ಲವಲೇಶವು ತಂದೆಗೆ ತಿಳಿಯದು. ಈ ವಿಷಯದ ಬಗ್ಗೆ ಅವನಿಗೆ ಸ್ವಲ್ಪ ಒಂದು ಕಿಂಚಿತ್ತು ತಿಳಿಯುವುದು. ಯಾಕಂದ್ರೆ ಕರೀಮನ ಕಡೆಗೆ ತನ್ನ ತಂದೆಯವರು ಹೃದಯವನ್ನ ತನ್ನ ಮನೆಯ ಬಾಗಿಲು ಹೇಗೆ ಮುಚ್ಚಿರ್ತಾನೋ ಹಾಗೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಯಾರಾದರೂ ಕರೀಮನ ಹೆಸರೆತ್ತಿದರೆ ಏನಂತಾನಂದ್ರ, ನಂಗ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದು ಅವನು ನಿಷ್ಠುರದ ಉತ್ತರವನ್ನ ಹೇಳ್ತಾನ. ಕೆಲವು ವರ್ಷಗಳ ಅನಂತರ ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಒರಗಿದ್ದಾನೆ. ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ. ಎಲುಬಿನ ಹಂದರವಾಗಿದ್ದಾನೆ. ಕಣ್ಣು ಸರಿಯಾಗಿ ಕಾಣುತ್ತಿಲ್ಲ, ಕಿವಿಯೂ ಸರಿಯಾಗಿ ಕೇಳುತ್ತಿಲ್ಲ. ಶಂಕರಪ್ಪ ಅವರು ಅವರ ಬಾಗಿಲು ತಟ್ಟಿದರು. ಒಳಗೆ ಬಂದರು. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ. ರಹೀಂ ಸಾಹೇಬ್ರೆ, ಈ ಪತ್ರಿಕೆ ನೋಡಿದ್ದೀರಾ? ಈ ಭಾವಚಿತ್ರ ನೋಡಿ. ಮುದುಕ ಕಣ್ಣಿನ ಹತ್ತಿರ ತಂದ. ಆದರೆ ಪಾಪ ಕಣ್ಣು ಮಂಜಾಗಿದೆ, ಏನೂ ತೋರದು. ಅವನ ಹೆಂಡತಿ ಒಂದು ವಾರ್ತಾಪತ್ರಿಕೆ ತೆಗೆದುಕೊಂಡು ಹೋದಳು. ಏನ್ರಿ, ಒಂದಷ್ಟು ಇದೆಲ್ಲ ಮುಗಿದ ನಂತರ ಒಂದಷ್ಟು ಕೆಲವು ವರ್ಷಗಳ ನಂತರ ಅಬ್ದುಲ್ ರಹೀಂ ಸಾಹೇಬ ಹಾಸಿಗೆಯನ್ನು ಹೊರಗಿದ್ದಾನ. ಅದಕ್ಕೆ ಮುದುಕಾಗಿದ್ದ, ಪಾಪ ಅನಾರೋಗ್ಯದಿಂದ ನರಳುತ್ತಾ ಇದ್ದಾನ. ಸ್ವಲ್ಪ ಆರಾಮಿಲ್ಲಕ್ಕಾಗಿ ಅವನು
ನಳ್ತಾ ಇದ್ದಾನ, ಎಲುಬಿನ ಹಂದರವಾಗಿದ್ದಾನೆ. ವಯಸ್ಸಾದ ನಂತರ ಏನಾಗ್ತೈತ್ರಿ, ಎಲ್ಲ ಚರ್ಮ ಮುದುರೆ ಆಗಿ ಬರೀ ಎಲುಬು ಮಾತ್ರ ಕಾಣ್ತೈತಿ. ಕಣ್ಣು ಸರಿಯಾಗಿ ಕಾಣುತ್ತಿಲ್ಲ, ಮತ್ತೆ ಕಿವಿಯು ಸರಿಯಾಗಿ ಕೇಳುತ್ತಿಲ್ಲ. ಶಂಕರಪ್ಪ ಅವರು ಬಾಗಿಲ ತರ್ತಾರ. ಶಂಕರಪ್ಪ ಅವರು ಬಂದು ಬಾಗಿಲನ್ನ ತರ್ತಾರ. ಒಳಗೆ ಬಂದರು, ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ. ಶಂಕರಪ್ಪ ಅವ್ರು ಒಳಗೆ ಬರ್ತಾರ, ಒಂದು ವಾರ್ತಾಪತ್ರಿಕೆಯನ್ನ ಹಿಡ್ಕೊಂಡಿರ್ತಾರ. ಅವ್ರು ಏನಂತಾರ, ರಹೀಂ ಸಾಹೇಬ್ರೆ ಈ ವಾರ್ತಾಪತ್ರಿಕೆ ನೋಡಿದ್ದೀರಾ? ರಹೀಂ ಸಾಹೇಬ್ರೆ ಈ ವಾರ್ತಾಪತ್ರಿಕೆ ನೋಡಿದ್ದೀರಾ? ಈ ಭಾವಚಿತ್ರ ನೋಡಿ, ಇದೊಂದು ಇಲ್ಲಿರುವಂತ ಈ ಪಾತ್ರಿಕೆಯಲ್ಲಿರುವಂತ ಭಾವಚಿತ್ರ ಅಂದ್ರ ಫೋಟೋನ ನೋಡಿ. ಮುದುಕ ಕಣ್ಣಿನ ಹತ್ತಿರ ಮುದುಕ ಈಗ ಕಣ್ಣಿನ ಹತ್ತಿರ ತೆಗೆದುಕೊಂಡು ಹೋದ. ಆದರೆ ಪಾಪ ಕಣ್ಣು ಕಾಣುತ್ತಿರಲಿಲ್ಲ, ಮಂಜಾಗಿತ್ತು. ಏನೋ ತೊರೆದು, ಏನು ತೋರದು ಏನು ಗೊತ್ತಾಗಲಿಲ್ಲ. ತೋರದಂದ್ರೆ ಏನು ಗೊತ್ತಾಗಲಿಲ್ಲ. ಅವನ ಹೆಂಡತಿ ಬಂದು ವಾರ್ತಾಪತ್ರಿಕೆಯನ್ನು ತೆಗೆದುಕೊಂಡು ಹೋದ್ಲು. ಅವನ ಹೆಂಡತಿ ಬಂದು ಈ ವಾರ್ತಾಪತ್ರಿಕೆಯನ್ನ ತೆಗೆದುಕೊಂಡು ಹೋದ್ಲು. ಅವನ ಹೆಂಡತಿ ನೋಡ್ತಾಳ, ಪತ್ರಿಕೆಯನ್ನ ನೋಡ್ತಾಳ. ಕರೀಂ, ನಮ್ಮ ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಗರಿಸಿದಳು. ಕರೀಂ, ನಮ್ಮ ಕರೀಂ, ನಮ್ಮ ಕರೀಂ ಎಂದು ಜೋರಾಗಿ ಇವಳು ಹೇಳ್ತಾಳ. ಏನೋ ಜೈಲಿಗೆ ಹೋದನೋ, ಪಾಶಿಯಾಯಿತೆ, ಇನ್ನು ಮನೆತನದ ಮೇಲೆ ಏನೋ ಅಪಕೀರ್ತಿ ಹೊರಿದ್ದಾನೆ ಎಂದು ಮುದುಕ ಕೆಮ್ಮುತ್ತಾ ಗರ್ಜಿಸಿದ. ಏನೋ ಏನಾತು? ಏನೋ ಜೈಲಿಗೆ ಹೋದನ, ಪಾಶಿ ಆಯ್ತೆ, ಇನ್ನು ಏನು ನಮ್ಮ ಮನೆತದ ಮೇಲೆ ಏನ ಇವನು ಅಪಕೀರ್ತಿ ತಂದಿದ್ದಾನ ಅಂತ ಈ ಕರೀಂ ಸಾಹೇಬ್, ಇದು ಅಬ್ದುಲ್ ರಹೀಂ ಸಾಹೇಬ್ರು ಕೆಮ್ಮುತ್ತಾ ಹೇಳ್ತಾರ. ಅಂದ್ರೆ ಇವನೇನು ಜೈಲಿಗೆ ಹೋದನು, ಯಾವ್ದಾರ ಒಂದು ಭಯೋತ್ಪಾದಕ ಸಂಘದಲ್ಲಿ ಏನು ಸೇರ್ಕೊಂಡು ಅಂಥೇಳಿ ಇವರು ಸಿಟ್ಟಿನಿಂದ ಕೇಳ್ತಾರ. ರಹೀಂ ಸಾಹೇಬ್ರೆ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದು ಕೊಟ್ಟಿದ್ದಾರೆ. ಭಾವಚಿತ್ರ ಈ ವಾರ್ತಾಪತ್ರಿಕೆಯಲ್ಲಿದೆ ನೋಡ್ರಿ. ಅಷ್ಟು ಅನುಗುಣದಾಗ ಏನ್ ಮಾಡ್ತಾರೆ ಶಂಕರಪ್ಪ ಅವರು, ರಹೀಂ ಸಾಹೇಬ್ರೆ ನಿಮ್ಮ ಮಗನಿಗೆ ರಾಷ್ಟ್ರಪತಿಗಳು ಪದ್ಮಭೂಷಣ ಬಿರುದನ್ನ ಕೊಟ್ಟಿದ್ದಾರೆ. ಈ ಒಂದು ಭಾವಚಿತ್ರ ಈ ಒಂದು ವಾರ್ತಾಪತ್ರಿಕೆಯಲ್ಲಿ ಬಂದಂತ. ಆಮ್, ಪದ್ಮಭೂಷಣ ಅಂದರೇನು? ಆಶ್ಚರ್ಯ, ಏನೋ ಪದ್ಮಭೂಷಣ ಹಂಗಂದ್ರೆ ಏನು ಅಂತೇಳಿ ಇಲ್ಲಿ ಅಬ್ದುಲ್ ರಹೀಂ ಸಾಹೇಬ್ರು ಶಂಕರಪ್ಪ ಅವ್ರಿಗೆ ಕೇಳ್ತಾರ. ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ಮೇಲೆ ದೊಡ್ಡ ಬಿರುದು. ಅಂದ್ರೆ ಇವರು ಪ್ರಾಚೀನ ಕಾಲದಲ್ಲಿ ದಿವಾನ್ ಸಾಹೇಬ್ರು, ಬಹದ್ದೂರ್ ಸಾಹೇಬ್ರು ಅಂತೇಳಿ ಒಂದಷ್ಟು ಬಿರುದುಗಳನ್ನು ಕೊಡ್ತಿದ್ರು. ಇಲ್ಲಿ ಏನ್ ಮಾಡ್ತಾರೆ, ಪದ್ಮಭೂಷಣ ಅಂದ್ರೆ ಸಾಹೇಬ್ ಬಹದ್ದೂರ್ಗಿಂತಲೂ ದೊಡ್ಡದು. ಅಂದ್ರೆ ಖಾನ್ ಸಾಹೇಬ್ ಅಂದ್ರೆ ಬಿರುದದು. ಅವನ ಖಾನ್ ಬಹದ್ದೂರ್ ಸಾಹೇಬ್, ದಿವಾನ್ ಸಾಹೇಬ್ರ ಇವ್ರಿಗೆಲ್ಲಗಿಂತಲೂ ದೊಡ್ಡ ಬಿರುದು ಇದಾಗೈತಿ ಅಂತ ಹೇಳ್ತಾನೆ. ಕರೀಂ, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ. ದೇವರು ದೊಡ್ಡವನು, ದೇವರು ದಯಾಳು. ನನ್ನ ಬಾಯಿಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತಾ ಬಿಕ್ಕಿ ಅಳತೊಡಗಿದ ಭಾವುಕನಾಗಿ. ಏನಾದ್ರಿ ಇಷ್ಟೆಲ್ಲ ಕೇಳಿದ್ಗುಲೆ, ಕರೀಂ, ನನ್ನ ಕರೀಂ ಏನ್ರಿ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದ್ನೆ, ದೇವರು ದೊಡ್ಡವನು, ದಯಾಳು. ನಾ ಹೇಳಿದಂತ ಒಂದಷ್ಟು ಕೆಟ್ಟ ಮಾತುಗಳು ಅವನ ಕಿವಿಗೆ ಬೀಳಿಲ್ಲ. ನನ್ನ ಕರೀಮ ಮಗ್ಗದ ಹುಸೇನ್ ಸಾಹೇಬರ ಒಂದು ಕೀರ್ತಿಯನ್ನ ತಂದಿದ್ದಾನ ಅಂತೇಳಿ ಬಿಕ್ಕಿ ಅಳ್ತಾನ. ಇಲ್ಲಿ ಅದೇ ಮಗ್ಗವನ್ನ ಏನ್ ಮಾಡಿರ್ತಾನ್ರಿ ಇವನು ಕಲಿಯುವಂತ ಸಂದರ್ಭದಲ್ಲಿ ಅದ ಒಂದು ಖಾನ್ ಬಹದ್ದೂರ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನ ಅಂತ ಹೇಳ್ತಾನ. ಅದರಿಂದ ಏನು ಈ ಒಬ್ಬ ಹುಡುಗ ಕರೀಂ ಪದ್ಮಭೂಷಣ ಪ್ರಶಸ್ತಿ ಪಡ್ಯಾಕತ್ತಾನ ಅಂದ್ಗೂಲೇನ ಇಲ್ಲಿ ತಂದೆಯ ಒಂದು ಭಾವನೆ ಹೆಂಗ್ ಬದಲಾಗ್ತದಂದ್ರ ಇವನು ನನ್ನ ಒಂದು ಸಾಹೇಬರ ಒಂದು ಕೀರ್ತಿಗೆ ತಂದಿದ್ದಾನೆ ಅಂತ ಹೇಳಿ ಇವನು ಬಿಕ್ಕಿ ಭಾವುಕನಾಗಿ ಅಳತೊಡಗ್ತಾನ. ಈ ಪಾಠ ಇಲ್ಲಿಗೆ ಮುಕ್ತವಾಯಿತು. ಧನ್ಯವಾದಗಳು.